ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಬಂದು ವಿತೌಟ್ ಬೀಡ್ಸ್ ಹಾಗೆ ವಿತೌಟ್ ಕುಚ್ಚು, ಮಣಿ ಬೇಡ ಕುಚ್ಚು ಬೇಡ ಅಂತ ಏನಾದರೂ ಅಂತ ಇದ್ದರೆ ಸೊ ಅಂಥ ಕಸ್ಟಮರ್ಗೆ ಈ ಡಿಸೈನ್ನ ಹಾಕ್ಕೊಡಿ. ಇದಕ್ಕೆ ಯಾವುದೇ ಒಂದು ಮಣಿ ಹಾಗೆ ಕುಚ್ಚನ್ನ ನಾನು ಹಾಕ್ತಾ ಇಲ್ಲ, ಕಂಪ್ಲೀಟಾಗಿ ಥ್ರೆಡ್ ವರ್ಕ್ನ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುವಂಥ ಡಿಸೈನು. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಂದು ದಾರ ಬಂದು 2 ಕಲರಲ್ಲಿ ದಾರಗಳನ್ನು ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ನಾನು ರೆಗ್ಯುಲರ್ ಆಗಿ ತೊಗೊಳ್ಳೋಂಥ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಫಸ್ಟ್ ತುದಿಗೆ ರೈಟ್ ಸೈಡಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೋಬೇಕು. ದಾರನ ತೊಗೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಹಾಕಿದ ತಕ್ಷಣ ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. 2 ಲಾಕನ್ನ ಹಾಕಿದ ಮೇಲೆ ನೋಡಿ, ಈಗ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಈ 2 ಚೈನ್ ಎಲ್ಲಿ ರೀಚ್ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು, ಪೂರ್ತಿ ಎಳೆಯುತ್ತಾ ಬೇಡ, ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ದಾರನ ತೊಗೊಂಡು ಈ 2 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಚೈನ್ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 ಚೈನ್ನ ಮಾಡ್ಕೋಬೇಕು. ಮತ್ತು ಈ 2 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಮತ್ತು 1 2 ಚೈನ್ ಮತ್ತು ಈ 2 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ನೀವು 2 ಚೈನ್ ಹಾಕ್ಕೊಂಡು ಕಂಪ್ಲೀಟಾಗಿ ಪಲ್ಲು ಪೂರ್ತಿವರೆಗೂ ನೀವು ಫಸ್ಟ್ ಒಂದು ಸ್ಟಾರ್ಟಿಂಗ್ ಲೈನ್ನ ನೀವು ಈ 2 ಚೈನ್ಗಳನ್ನ ಹಾಕ್ಕೋಬೇಕಾಗತ್ತೆ ಈ ಒಂದು ಡಿಸೈನ್ಗೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ 2 ಚೈನ್ ಕಂಪ್ಲೀಟಾಗಿ ಸ್ಯಾರಿ ಫುಲ್ ಹಾಕಿದ ಮೇಲೆ ಈಗ 2ನೇ ಸ್ಟೆಪ್ಪಲ್ಲಿ ನೋಡಿ, ಈಗ 2ನೇ ಸ್ಟೆಪ್ಪಲ್ಲಿ ಆಪೋಸಿಟ್ ಕಲರ್ ಅಂದರೆ ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು 2 ಲಾಕನ್ನು ಹಾಕಿದ್ದೀವಲ್ವ, ಸೊ ಈ ಲಾಕಲ್ಲಿ ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಎಳ್ಕೊಂಡು ಈ ರೀತಿ ಲಾಕ್ನ ಮಾಡ್ಕೋಬೇಕು. 1 ಲಾಕ್ ಸಾಕು. ಈ ರೀತಿ 1 ಲಾಕನ್ನು ಹಾಕಿದ ಮೇಲೆ ಈಗ 2 ಚೈನ್ ಏನಿದೆಯಲ್ಲ, ಈ 2 ಚೈನ್ನ ಒಳಗಡೆ ಕೂಡ ಒಂದು ಸತೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಸತೆ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. 2 ಬರಿ ದಾರನ ಸುತ್ತಕೊಂಡು ಈ 2 ಚೈನ್ ಏನಿದೆಯಲ್ಲ, ಇದೇ 2 ಚೈನ್ ಒಳಗಡೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಏನಿದೆಯೋ ಅದರೊಳಗಡೆ ಮತ್ತೆ ನಾನೀಗ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ 1 2 3 ಮತ್ತೆ 3 ಚೈನ್ಗಳನ್ನ ಹಾಕಿ ಇಲ್ಲಿ 3 ಚೈನ್ ಹಾಗೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಏನಿದೆಯೋ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಸೇಮ್ ಅದೇ ಕೆಳಗಡೆ ಇರುವಂಥ 2 ಚೈನಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. ಮತ್ತು ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಪಿಕೌಟ್ ಅನ್ನೋದು ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ವಾ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಇನ್ನೊಂದು ಸತೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತು ಅದೇ ಒಂದು ಮತ್ತೆ ಸೇಮ್ ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟಿಂಗ್ 2 ಚೈನಲ್ಲೇ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 3 ಚೈನ್ನ ಮಾಡಿಕೊಂಡು ಮತ್ತೆ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಟೋಟಲ್ ಆಗಿ ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಿದ್ದೀನಿ. ಈ ಸ್ಟಾರ್ಟಿಂಗ್ ಹಾಕಿರುವಂಥ 3 ಚೈನು ಸ್ಟಾರ್ಟಿಂಗಲ್ಲಿ ಇದು ಕೌಂಟಿಂಗ್ ಬರಲ್ಲ, ಹಂಗಾಗಿ ಸ್ಟಾರ್ಟಿಂಗ್ ಪ್ಲೇಸ್ ಏನು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಚೈನ್ ಬಂದೇ ಬರುತ್ತೆ. ಸೊ ಈ ರೀತಿ ಈ ಚೈನ್ನ ಬಿಟ್ಬಿಟ್ಟು 3 ಸತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿ ಒಂದೊಂದು ಕಂಬಕ್ಕೂ ಕೂಡ ಒಂದೊಂದು ಪಿಕೌಟ್ಸ್ ಅನ್ನೋದು ವರ್ಕ್ ಮಾಡಿದ್ದೀನಿ. ಸೊ ಈ ರೀತಿ ವರ್ಕ್ ಹಾಕಿದ ಮೇಲೆ ಸ್ವಲ್ಪ ಟೈಟಾಗಿ ಈ ರೀತಿ ಎಳ್ಕೊಂಡು ಈಗ ನೋಡಿ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4.
ಸೊ ಈ ರೀತಿ ತ್ರಿಬಲ್ ಕ್ರೋಶೆ 3 ಸತಿ ಕೆಳಗಡೆ ಇರುವಂಥ 2 ಚೈನಲ್ಲಿ ವರ್ಕ್ ಮಾಡ್ಕೊಂಡ್ಮೇಲೆ 4 ಚೈನ್ಗಳನ್ನ ಹಾಕಿದ್ದೀನಿ. 4 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಈಗ ಕೆಳಗಡೆ ನೋಡಿ 2 ಚೈನ್ ಏನಿದೆಯಲ್ಲ 1 2 2 ಚೈನ್ ಸ್ಕಿಪ್ ಮಾಡಿಕೊಂಡು 2ನೇ ಚೈನ್ ಅಂದರೆ 2 ಚೈನ್ ಹಾಕಿದ್ದೀವಲ್ವ 2ನೇ ಚೈನಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ವಿ. ಸೊ ಡೈರೆಕ್ಟಾಗಿ ನೀವು ಪಲ್ಲಿಗೆ ವರ್ಕ್ ಮಾಡ್ಕೋಬೋದು ಈ ಡಿಸೈನ್ನ, ಬಟ್ ಈ ರೀತಿ ಚೈನ್ ಹಾಕಿ ವರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ಹೊಸಬ್ರು ಯಾರಾದರೂ ಹಾಕೋರಿದ್ರೆ ಈ ರೀತಿ ಬೇಸ್ ಲೈನ್ಗಳನ್ನ ಹಾಕ್ಕೊಂಡು ಟ್ರೈ ಮಾಡಿ, ಮೇಲೆ ಇರುವಂಥ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವು ಅರ್ಜೆಂಟಲ್ಲಿ ಇದ್ದಾಗ ಕೂಡ ಡೈರೆಕ್ಟಾಗಿ ನೀವು ಪಲ್ಲಿಗೆ ಹಾಕ್ಕೊಂಡು ವರ್ಕನ್ನ ಮಾಡ್ಕೋಬೋದು, ಯಾಕಂದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಐಡಿಯಾ ಕೂಡ ಇರುತ್ತೆ. ಸೊ ಈಗ ನೋಡಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ದೆ, ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಹಾಗೆ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಮತ್ತೆ 3 ಚೈನ್ಗಳನ್ನ ಹಾಕಿ ಈ 3 ಚೈನ್ನ ಡೈರೆಕ್ಟಾಗಿ ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 4 ಬರಲ್ಲ, ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕಾಗುತ್ತೆ. ಮತ್ತು ಸೇಮ್ ಮಿಡಲ್ ದಾರ ಸುತ್ಕೋಬೇಕು. ಇದೇ 2 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ಅದೇ 2 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿ ಮತ್ತೆ ಲಾಕ್ ಮಾಡ್ಕೊತೆ. ಸೊ ಈ ರೀತಿಯಾಗಿ ವರ್ಕ್ ಅನ್ನೋದು ಬರುತ್ತೆ. ಸೊ 3 ಸತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಪ್ರತಿಯೊಂದಕ್ಕೂ ಪಿಕೋಟ್ನ ಹಾಕಿ ಮತ್ತೆ ಈಗ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಬರಿ ದಾರನ ಸುತ್ತಕೊಂಡು ಕೆಳಗಡೆ ಇರುವಂಥ 2 ಚೈನ್ನ ಸ್ಕಿಪ್ ಮಾಡಿಕೊಂಡು 2ನೇ ಚೈನಲ್ಲಿ ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಈಗ ನೋಡಿ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಇವಾಗ ಸ್ಯಾರಿ ಫುಲ್ ವರ್ಕ್ ಮಾಡ್ಕೋಬೇಕಾದ್ರೆ 2 ಚೈನಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಬರುತ್ತೆ, ಎಲ್ಲಿ ನಿಮಗೆ ಚೇಂಜಸ್ ಅನ್ನೋದು ಬರೋದಿಲ್ಲ. ಇದೇ ರೀತಿಯಾಗಿ ನೀವು 3 ತ್ರಿಬಲ್ ಕ್ರೋಶೆ ಕಂಬನ ಕೆಳಗಡೆ ಇರುವಂಥ 2 ಚೈನಲ್ಲಿ ವರ್ಕ್ ಅನ್ನೋದು ಮಾಡಿಕೊಂಡು 2ನೇ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ನೀವು ಹಾಕೋಬೇಕು. ಸೊ ಈ ರೀತಿಯಾಗಿ 2ನೇ ಸ್ಟೆಪ್ಪಲ್ಲಿ ನೀವು ಈ ರೀತಿ ವರ್ಕನ್ನ ಹಾಕೊಂಡ್ಮೇಲೆ ಈಗ 3rd ಸ್ಟೆಪ್ಪಲ್ಲಿ ನೋಡಿ, ಈಗ 3ನೇ ಸ್ಟೆಪ್ಪಲ್ಲಿ ಬಂದು ಫಸ್ಟ್ ಸ್ಟಾರ್ಟಿಂಗ್ ಏನು ಆರ್ಚ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡು 2ನೇ ಆರ್ಚಿಗೆ ಇಲ್ಲಿ 4 ಚೈನ್ಸನ್ನ ಹಾಕಿದ್ದೀವಲ್ವ ಮಿಡ್ಲಲ್ಲಿ 4 ಚೈನಲ್ಲಿ ಈ ಕಡೆ 1 ಚೈನ್ ಬಿಟ್ಬಿಟ್ಟು ಮಿಡ್ಲಲ್ಲಿರುವಂಥ ಚೈನ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಬೇಕು. ಸೊ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ ಟೈಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಸತಿ ಚೈನ್ ಒಳಗಡೆ ಇನ್ನೊಂದು ಸತಿ ಲಾಕನ್ನು ಕೂಡ ನೀವು ಹಾಕ್ಕೋಬೋದು. ಅಕಸ್ಮಾತ್ ನೀವು ನಾಟು ಜಾಸ್ತಿ ಟೈಟಾಗಿ ದಪ್ಪ ಹಾಕ್ಕೊಂಡಿದ್ರೆ ಅದು ಬರಲ್ಲ ಅನ್ನಂಗಿದೆ, ಒಂದೇ ನಾಟ್ ಸಾಕು. ಸೊ ಲಾಸ್ಟಲ್ಲಿ ಈ ರೀತಿ ಗಮ್ ಪೇಸ್ಟ್ ಮಾಡಿ ಇದನ್ನು ಸ್ಟಿಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಈ ಕಡೆ ಏನು 4 ಚೈನ್ ಏನಿದೆಯಲ್ಲ ಸೊ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಆಮೇಲೆ ಇಲ್ಲಿ ಏನು ದಾರ ಇದೆಯಲ್ಲ ಇದರಿಂದ ಜಸ್ಟ್ ಈ ರೀತಿ ನಾಟ್ ಹಾಕ್ಕೊಳ್ಳಿ, ಇದು ಸ್ಲಿಪ್ ನಾಟ್ ಅಂತ ಕರೀತಾರಲ್ವ ಆ ರೀತಿಯಾಗಿ ಲಾಕನ್ನು ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕಿದ ತಕ್ಷಣ ಸ್ವಲ್ಪ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಕಡೆ ಸ್ವಲ್ಪ ಪ್ಲೇಸ್ ಏನಿದೆಯಲ್ಲ ಚೈನ್ ಥರ ಅದರೊಳಗಡೆ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 ಮತ್ತು 3 ಚೈನ್ಗಳನ್ನ ಹಾಕಿ ಮತ್ತೆ ಡಿಸೈನ್ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಡಿಸೈನ್ನ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ಇಲ್ಲಿ ಏನು ನಾವು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಚೈನ್ ಥರ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ ಸೊ ಇದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. 2ರಿಂದ 1 ಸತಿ ಮತ್ತು ಈಗ 2 ದಾರನ 1 ಸತಿ ಮಾಡಿಕೊಂಡ್ರೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಹಾಗೆ 3 ಚೈನ್ ಹಾಗೆ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಈಗ ಮತ್ತೆ ನೋಡಿ 1 2 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಈ 3 ಚೈನ್ನ ಇದ್ರ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲೇನು ಸ್ಟಾರ್ಟಿಂಗ್ 3 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಸೊ ಇದರ ಮಿಡ್ಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ನ
ಲಾಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಲೂಸ್ ಅನಿಸಿದರೆ ಈ ರೀತಿ ಟೈಟಾಗಿ ಎಳ್ಕೊಳ್ಳಿ. ಆ ಪಿಕೋಟ್ ಅನ್ನೋದು ಟೈಟಾಗಿ ನೀಟಾಗಿ ಕುಂತ್ಕೊಳ್ಳುತ್ತೆ. ಈ ರೀತಿ ಒಂದು ಪಿಕೋಟ್ ಹಾಕಿದ ಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದೇ ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಸೊ ಒಂದು ಪಿಕೋಟ್ ಹಾಕಿದ ಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು, ಮತ್ತು ಸೇಮ್ 3 ಚೈನ್ ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಳ್ಳಿ. ಕೆಳಗಡೆ ಇರುವಂಥ ಚೈನಲ್ಲಿ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ಒಂದು ರೀತಿ ಶೇಪ್ ಬರೋವರೆಗೂ ನಾನು ಡಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಸೊ ಟೋಟಲ್ ಆಗಿ ನಾನಿಲ್ಲಿ 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 8 ಡಬಲ್ ಕ್ರೋಶೆ ಕಂಬಕ್ಕೂ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಾನು ಪಿಕೋಟ್ ಅನ್ನೋದು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು 1 2 3 4 5 6 7 8 ಡಬಲ್ ಕ್ರೋಶೆ ಕಂಬನ ಹಾಕಿ ಈ ರೀತಿ ಪಿಕೋಟ್ಸನ್ನ ಹಾಕಿದ ಮೇಲೆ ಈಗ ಲಾಸ್ಟಲ್ಲಿ ನೋಡಿ ಇದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಒಂದು 2 ಅಥವಾ 3 ಚೈನ್ನ ಹಾಕ್ಕೊಳ್ಳೋಣ. ಈಗ 1 2 3 ಚೈನ್ನ ಹಾಕಿ ಈ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಥ್ರೆಡನ್ನ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡು ಇದನ್ನು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ಸೊ ಬ್ಯಾಕ್ ಸೈಡಲ್ಲಿ ಇದನ್ನು ತಿರ್ಸ್ಕೊಂಡು ಇಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಇಲ್ಲಿ ಅಂಟಿಸ್ಕೋಬೇಕು. ಈ ಥರ ನೀಟಾಗಿ ಹಾಕಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ನೀವು ಸೀಸರಿಂದ ಕಟ್ ಮಾಡ್ಕೊಂಬಿಡಿ. ಇಲ್ಲೇನು ಪಿಕೋಟಿ ಚೈನ್ ಇದೆಯಲ್ಲ ಅದ್ರ ಮೇಲೇ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ನೀವು ನೀಟಾಗಿ ದಾರನ ಅಂಟಿಸ್ಕೊಂಬಿಡಿ. ಕೆಳಗಡೆ ನೀವು ಅಂಟಿಸ್ಕೊಂಡಾಗ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಅದು ಸ್ವಲ್ಪ ಕಾಣ್ತಾ ಇರುತ್ತೆ ಡಿಸೈನ್ಗೆ. ಆದಷ್ಟು ಪಿಕೋ ಎಲ್ಲಿದೆಯೋ ಅಲ್ಲೇ ಸ್ವಲ್ಪ ಗಮ್ ಹಾಕಿ ಇದು ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಸೊ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟರೆ ಸೊ ಡಿಸೈನ್ ಬಂದು ಈ ರೀತಿಯಾಗಿ ಬರುತ್ತೆ. ನೀಟಾಗಿ ನೋಡಿಕೊಂಡು ಎಲ್ಲದನ್ನು ಕವರ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಇರುವಂಥ ಒಂದು ನಾಟ್ ಏನಿದೆಯಲ್ಲ ಅದಕ್ಕೂ ಕೂಡ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಈ ಥರ ಗಮ್ಮನ್ನು ಹಾಕಿ ಇದನ್ನು ಕೂಡ ಸೊ ಈ ರೀತಿ ಡ್ರೈ ಆದಮೇಲೆ ಎಲ್ಲವೂ ನಿಮಗೆ ನೀಟಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಹಾಕಿದ ಮೇಲೆ ಈ ಥರ ಬರುತ್ತೆ. ಎಲ್ಲವೂ ಡ್ರೈ ಆದಮೇಲೆ ನೀಟಾಗಿ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಒಂದು ಇಲ್ಲಿ ಹಾಕಿರುವಂಥ ಏನು ಆಚೆ ಏನಿದೆಯಲ್ಲ ಇದನ್ನು ಸ್ಕಿಪ್ ಮಾಡಿಕೊಂಡು ಎರಡನೇ ಆಚೆಗೆ ಸೇಮ್ ಡಿಸೈನ್ನ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಕುಚ್ಚು ಬರದೇ ಕಾರಣ ನಾನೇನು ಮಾಡ್ತಾಯಿದ್ದೀನಿ ಮಿಡ್ಲಲ್ಲಿ ಒಂದೇ ಆಚಿನ ಗ್ಯಾಪ್ ಕೊಟ್ಬಿಟ್ಟು ಈ ರೀತಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ನಿಮಗೆ ದೂರ ಅಂದರೆ ನಿಮಗೆ ವರ್ಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಆಗಲ್ಲ, ಸ್ವಲ್ಪ ದೂರ ಇರಲಿ ಡಿಸೈನ್ ಅನ್ನೋಂಗಿದ್ರೆ ನೀವು ಎರಡೆರಡು ಆಚಿನ ಗ್ಯಾಪನ್ನು ಕೊಟ್ಟು ಈ ರೀತಿ ಮೇಲೆ ಆಚನ್ನ ನೀವು ಹಾಕ್ಕೊಳ್ಬೋದು. ಸೊ ಎರಡೆರಡು ಆಚೆಗಳನ್ನು ಕೊಟ್ಟು ಮೂರನೇ ಆಚೆಗೆ ಕೂಡ ನೀವು ಈ ಥರ ವರ್ಕನ್ನು ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಮಿಡ್ಲಲ್ಲಿ ಒಂದೇ ಆಚಿನ ಗ್ಯಾಪ್ ಕೊಟ್ಟು ಮತ್ತು ಸೇಮ್ ಮಿಡ್ಲಲ್ಲಿ ಇರುವಂಥ ಚೈನಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ಮತ್ತೆ ಎಳ್ಕೊಂಡು ಸ್ವಲ್ಪ ಟೈಟಾಗಿ ಲಾಕ್ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಸ್ವಲ್ಪ ಲೂಸಾಗೆ ತೊಗೊಳ್ಳಿ. ದಾರನ ಲೂಸಾಗಿ ತೊಗೊಂಡು ಈ ಕಡೆ ಇರುವಂಥ ಚೈನಲ್ಲಿ ಹಾಕಿ ಸ್ವಲ್ಪ ಎಳೆಯುತ್ತಾ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಚೈನು ನಿಮಗೆ ಅಗಲವಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ಹಾಕುವಂಥ ಚೈನ್ನ ಮಾತ್ರ 2 ಸತಿ ದಾರನ ಪಾಸ್ ಮಾಡ್ಕೊಳ್ಳಿ. ಮೂರನೇದು ಏನಿದೆಯಲ್ಲ ಡೈರೆಕ್ಟಾಗಿ ನೀಡಲ್ ಮೇಲೆ ಏನು ದಾರ ಇದೆಯೋ ಅದರಿಂದ ಈ ರೀತಿ ಎಳ್ಕೊಂಡು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು ಮತ್ತೆ ಇದರೊಳಗಡೆ ಒಂದು ಸತಿ ಲಾಕನ್ನು ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಆ ಒಂದು ಪ್ಲೇಸಿಗೆ ನೀಡಲ್ ಅನ್ನೋದು ಆ ಕಡೆ ಬರುತ್ತೆ. ನಿಮಗೆ ಆರಾಮಾಗಿ ಚೈನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಆಮೇಲೆ ಮತ್ತೆ ಸೀದಾ ಕಡೆ ತಿರ್ಸ್ಕೊಳ್ಳಿ. ಸೀದಾ ಕಡೆ ತಿರ್ಸ್ಕೊಂಡ್ಮೇಲೆ ಮತ್ತೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇಲ್ಲಿ ಹಾಕಿರುವಂಥ ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ ತ್ರಿಬಲ್ ಕ್ರೋಶೆ ಕಂಬ ಅಂದರೆ 3 ಚೈನ್ ಎಷ್ಟಿದೆಯೋ ಆ ಲೆಂತಿಗೆ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಮತ್ತು 3 ಚೈನ ಹಾಕಿ ಮತ್ತು ಇದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ವರ್ಕ್ ಮಾಡಿಕೊಂಡಾಗ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ.
ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರುವಂಥ ಡಿಸೈನು. ಓಲ್ಡ್ ಡಿಸೈನ್ ಟ್ರೈ ಮಾಡಿ ಬೋರ್ ಆಗಿದರೆ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ಯಾವುದೇ ಒಂದು ಮಣಿ ಅಥವಾ ಕುಚ್ಚು ಕಟ್ಟೋ ಕೆಲಸ ಇಲ್ಲ. ಸುಮಾರು ಜನ ಬಂದರೆ ಫಸ್ಟಿಗೆ ಕೇಳೋದೇ ಇದು, ನಮಗೆ ಮಣಿ ಬೇಡ, ಸ್ವಲ್ಪ ಕುಚ್ಚು ಕೂಡ ಬೇಡ ಅಂತ. ಸೊ ಅಂಥವ್ರಿಗೆ ಈ ಡಿಸೈನ್ ಆರಾಮಾಗಿ ನೀವು ಹಾಕಿ ಕೊಡ್ಬೋದು. ಕಾಂಟ್ರಾಸ್ಟ್ ಬ್ಲೌಸ್ ಇದ್ರೂ ಕೂಡ ಈ ಡಿಸೈನ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಕಂಪ್ಲೀಟಾಗಿ ಹಾಕಿದ ಮೇಲೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನಾನು ಸ್ಯಾಂಪಲ್ ಆಗಿ ಹಾಕಿದ್ದೀನಿ ಸ್ವಲ್ಪ ಅಷ್ಟೇ, ಕಂಪ್ಲೀಟಾಗಿ ನಾನು ಸ್ಯಾರಿ ಫುಲ್ಲಾಗಿ ಹಾಕಿಲ್ಲ. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಡಿಫ್ರೆಂಟ್ ಲುಕ್ ಅನ್ನೋದು ಬರುತ್ತೆ. ಫಸ್ಟ್ ವರ್ಕ್ ಮಾಡ್ಕೊಂಡ್ಮೇಲೆ ಫಸ್ಟ್ ಎಲ್ಲನೂ ನೀಟಾಗಿ ಗಮ್ ಹಾಕಿ ಸ್ಯಾರಿನ ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಇಡಿ. ಯಾಕಂದರೆ ಈ ಒಂದು ಪ್ರೆಸರ್ಗೆ ಅಂದರೆ ಈ ಥರ ಹಾಕಿದಾಗ ಈ ಒಂದು ವರ್ಕ್ ಏನಿದೆಯಲ್ಲ ನಾವು ಥ್ರೆಡ್ಡಿಂದ ಮಾಡಿರೋದು ಆ ಪ್ಲೇಸಿಗೆ ಕರೆಕ್ಟಾಗಿ ಕವರ್ ಆಗುತ್ತೆ. ಸೊ ಆವಾಗ ನೀವು ನಿಜನ ನೀವು ನೋಡ್ಕೋಬೋದು ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟಾಗಿ ಬಂದಿರುವಂಥ ಒಂದು ಡಿಸೈನು. ಕಂಪ್ಲೀಟಾಗಿ ಸೀರೆಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಪ್ರೈಸ್ ತೊಗೊಳ್ಳೋದಾದರೆ 600ಇಂದ 650ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.